ಧರ್ಮಸ್ಥಳದ ಕಾಡಿನಲ್ಲಿ ಶವಗಳಿಗಾಗಿ ಈಗಾಗಲೇ ಉತ್ಖನನ ಆರಂಭ ಆಗಿದ್ದು ಕಳೆದ 2 ಗಂಟೆಯಿಂದಲೂ ನಿರಂತರವಾಗಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಇದೀಗ ಕುತೂಹಲ ಘಟ್ಟದಲ್ಲಿದೆ ಉತ್ಖನನ ಪ್ರಕ್ರಿಯೆ. ಕಾರಣ ಉತ್ಖನನ ಸ್ಥಳದಲ್ಲಿ ಈಗ ಶವ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಉತ್ಖನನ ಸ್ಥಳದಲ್ಲಿ ಡಿಐಜಿ ಅನುಚೇತ್ ಅವರು ಈಗಾಗಲೇ ಹಾಜರಾಗಿದ್ದಾರೆ. ಪಾಯಿಂಟ್ ನಂಬರ್ 1 ನಿನ್ನೆ ಮಾರ್ಕ್ ಮಾಡಿದ್ರಲ್ಲ, ಈ ಒಂದು ಸ್ಥಳದಲ್ಲಿ ನಾನು ಶವವನ್ನ ಹೂತಿದ್ದೆ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಮಾಸ್ಕ್ ಮ್ಯಾನ್ ಹೇಳಿದ್ನಲ್ಲ, ಸೊ ಆತನ ಒಂದು ಮಾಹಿತಿಯನ್ನು ಆಧರಿಸಿ, ಆತ ಕೊಟ್ಟಂತಹ ಹೇಳಿಕೆಯನ್ನ ಆಧರಿಸಿ ಈಗಾಗಲೇ ಪಾಯಿಂಟ್ ನಂಬರ್ 1 ಬಳಿ ತೆರಳಿ ಇದೀಗ ಅನುಚೇತ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಅನುಚೇತ್ ಅವರು ಪರಿಶೀಲನೆಯನ್ನು ನಡೆಸ್ತಾ ಇದ್ದು 2.5 ಗಂಟೆಗಳಿಂದಲೂ ಕೂಡ ಈ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಈ ಉತ್ಖನನ ಕಾರ್ಯಕ್ಕಾಗಿ ಈಗಾಗಲೇ 12 ಕಾರ್ಮಿಕರು ಈ ಒಂದು ಭೂಮಿಯನ್ನ ಅಗೆಯುವ ಕೆಲಸ ಮಾಡ್ತಾ ಇದ್ದಾರೆ. 6x6 ಅಂದ್ರೆ 6 ಅಡಿ 6 ಅಡಿ ಉದ್ದ 6 ಅಡಿ ಅಗಲ ಈ ರೀತಿಯಾಗಿ ಈಗ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2 ರಿಂದ 3 ಅಡಿಯಷ್ಟು ಈ ಒಂದು ಅಗೆಯುವ ಕೆಲಸ ಆಗಿದೆ. ಆದರೆ ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಇದು ಅಗೆಯುವ ಕೆಲಸಕ್ಕೂ ಕೂಡ ಒಂದಷ್ಟು ಅಡ್ಡಿ ಆಗ್ತಾ ಇದೆ. ಬಟ್ ಈಗಾಗಲೇ ನಿರಂತರವಾಗಿ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ ನಮಗೆ ದೃಶ್ಯಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ವಿ. ನಿನ್ನೆ ಈ ಒಂದು ಮಾರ್ಕಿಂಗ್ ಪಾಯಿಂಟ್ಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಡಿಐಜಿ ಅನುಚೇತ್ ಅವರು ಬಂದಿರಲಿಲ್ಲ. ಆದರೆ ಇವತ್ತು ಇದೀಗ ಸ್ಥಳಕ್ಕೆ ಅವರು ಬಂದಿದ್ದಾರೆ. ಈಗ ಬಹಳ ಇಂಪಾರ್ಟೆಂಟ್ ಒಂದು ಗಂಭೀರವಾದ ಪ್ರಕರಣದ ತನಿಖೆ ಆಗ್ತಾ ಇದೆ. SIT ಅವ್ರ ಮುಖ್ಯಸ್ಥರು ಕೂಡ ಹೌದು. ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈಗಾಗಲೇ ಈ ಒಂದು ತಂಡ ರಚನೆಯಾಗಿ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದ ಒಂದು ಅನುಮಾನ ಜನರಲ್ಲಿ ಗೊಂದಲ ಇದೆಯಲ್ಲ, ಆ ಪ್ರಕರಣಕ್ಕೆ ಈಗ ಕನ್ಕ್ಲೂಷನ್ಗೆ ಒಂದು ಬರುವಂತಹ ಒಂದು ತನಿಖೆ ಇದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಅನುಮಾನ ಇದೆ ಅಥವಾ ಎಲ್ರಿಗೂ ಒಂದಷ್ಟು ರೀತಿಯ ಗೊಂದಲಗಳಿದೆ ಅಂತ ಹೇಳಿದ್ರೆ ಅದಕ್ಕಾಗಿ ಸರ್ಕಾರ ಈಗ SITಯನ್ನ ರಚನೆ ಮಾಡಿದೆ. ಸತ್ಯಾಸತ್ಯತೆ ಹೊರಬರಬೇಕು. ಇದೆಯಾ ಇಲ್ವಾ, ಆಗಿದ್ಯಾ ಇಲ್ವಾ, ಸುಮ್ಮನೆ ಆಪಾದಗಳನ್ನ ಮಾಡ್ತಾ ಇದ್ದಾರಾ, ನಿಜವಾಗ್ಲೂ ಅಲ್ಲಿ ನಡೆದಿತ್ತಾ, ಯಾವ ಕಾರಣಕ್ಕಾಗಿ ಇಂತಹ ಒಂದು ಘಟನೆಗಳು ಆಗಿದೆ, ಏನೇನು ಆಗಿದೆ, ಇವೆಲ್ಲದರ ಬಗ್ಗೆ ಸತ್ಯಾಸತ್ಯತೆ ಹೊರಬರಬೇಕು, ಇದ್ದಂತಹ ಗೊಂದಲಗಳು ನಿವಾರಣೆ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ಬಹಳ ಗಂಭೀರವಾಗಿ ನಿರಂತರವಾಗಿ ಈ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ನಿನ್ನೆ 13 ಪಾಯಿಂಟ್ಗಳನ್ನು ಗುರುತಿಸಿದ್ದಾನೆ ಈ ಅನಾಮಿಕ ವ್ಯಕ್ತಿ. ಯಾವ್ಯಾವ ಕಡೆಯಲ್ಲಿ ನಾನು ಶವಗಳನ್ನು ಹೂತಿಟ್ಟಿದ್ದೆ ಅನ್ನುವಂತಹ ಹೇಳಿಕೆಗಳನ್ನು ಆತ ಏನು ಕೊಟ್ಟಿದ್ದಾನೆ, ನಿನ್ನೆ ಸ್ಥಳಗಳನ್ನು ಏನು ತೋರಿಸಿದ್ದಾನೆ, ಅಲ್ಲಿ ಪಾಯಿಂಟ್ಗಳನ್ನು ಮಾಡಲಾಗಿದೆ. ಅಲ್ಲಿ ರೆಡ್ ಟೇಪ್ಗಳಿಂದ ಆ ಒಂದು ಪ್ಲೇಸ್ಗಳನ್ನು ಮಾರ್ಕ್ ಮಾಡಲಾಗಿ ಅಲ್ಲೂ ಕೂಡ ನಿನ್ನೆ ಭದ್ರತೆಯನ್ನು ಅಲ್ಲಿ ನೀಡಲಾಗಿತ್ತು. ಯಾರು ಕೂಡ ಆ ಸ್ಥಳಗಳಿಗೆ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಶಸ್ತ್ರಸಜ್ಜಿತ ಅಧಿಕಾರಿಗಳು ಅಂದರೆ ಅಲ್ಲಿ ಅಧಿಕಾರಿಗಳು ಇದ್ರು, CRPF ಪೊಲೀಸರು ಇದ್ರು, ಅವರೆಲ್ಲರೂ ಕೂಡ ಈ ಭದ್ರತೆಯನ್ನು ನೋಡ್ಕೊಳ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಇವತ್ತು ಕೂಡ ಉತ್ಖನನ ಕಾರ್ಯ ಈಗ ನಡೀತಾ ಇರೋದು 2.5 ಗಂಟೆಗಳಿಂದ ನಿರಂತರವಾಗಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈತ ತೋರಿಸಿದಂತಹ 13 ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಗೊತ್ತಿರುವ ಹಾಗೆ ಪಾಯಿಂಟ್ ನಂಬರ್ 1, 2, 3 ಹೀಗೆ ಆ 3 ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತದೆ. ಆದರೆ ಇದೀಗ ಪಾಯಿಂಟ್ ನಂಬರ್ 1ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಅಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸಿಗ್ತಾ ಇದೆಯಾ, ಅಲ್ಲಿ ಏನಾದ್ರೂ ಸಿಗುತ್ತಾ ಈಗ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಆಗಮಿಸಿದ್ದಾರೆ DIG ಆಗಿರುವಂತಹ ಅನುಚೇತ್ ಅವರು ಈಗ ಆಗಮಿಸಿ ಒಂದ್ ಕಡೆ ಫೊರೆನ್ಸಿಕ್ ಟೀಮ್ ಅವರ ಹತ್ರ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆ ಈಗಾಗಲೇ ಅಲ್ಲಿ ಇರುವಂತಹ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಪಾಯಿಂಟ್ ನಂಬರ್ 1 ಬಳಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಆ ಒಂದು ಸ್ಥಳದಲ್ಲೂ ಕೂಡ ಈಗಾಗಲೇ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅಲ್ಲಿ ಅನುಚೇತ್ ಅವರು ಪರಿಶೀಲನೆಯನ್ನ ಮಾಡಿದ್ದು ಈಗ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕುತೂಹಲ ಘಟ್ಟದಲ್ಲಿದೆ. ಈಗಾಗಲೇ 6 ಅಡಿ ಅಗಲ 6 ಅಡಿ ಉದ್ದ, ಇನ್ನೂ ಎಷ್ಟು ಅಗಿಬೇಕು ಅನ್ನುವಂಥ ಪ್ರಶ್ನೆಯನ್ನ ಈಗಾಗಲೇ ಅನಾಮಿಕನ ಬಳಿ ಕೇಳ್ತಾ ಇದ್ದಾರೆ. ಇನ್ನು ಕೂಡ ಹೇಳ್ತಾ ಇದ್ದಾನೆ ಇನ್ನೊಂದಷ್ಟು ಅಡಿ ಏನು ಅಗೇರಿಯಲ್ಲಿ ಆಗ ಸಿಗುತ್ತೆ ಅನ್ನುವಂತಹ ವಿಚಾರವನ್ನ ಆತ ಹೇಳ್ತಾ ಇದ್ದಾನೆ. ಅದೇ ಕಾರಣಕ್ಕಾಗಿ ಇದೀಗ ಮತ್ತೆ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನುಚೇತ್ ಅವರ ಭೇಟಿ ಬಳಿಕ ಮತ್ತಷ್ಟು ಜಾಗ ಅಗೆಯೋದಕ್ಕೆ ಈಗ ಹೇಳಲಾಗಿದೆ. ಮೊದಲ ಪ್ರಯತ್ನದಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗಿದೆಯಲ್ಲ, 2.5 ಗಂಟೆಯಿಂದಲೂ ನಿರಂತರವಾಗಿ ಪಾಯಿಂಟ್ ನಂಬರ್ 1 ಮೊದಲ ಸ್ಥಳ ತೋರಿಸಿದ್ನಲ್ಲ, ಇಲ್ಲೇ ನಾನು ಶವವನ್ನ ಹೂತಿದ್ದೆ ಅಂತ ಹೇಳಿ ಆ ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ಈಗ ಮಾಡಲಾಗಿದೆ. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಮೊದಲ ಪ್ರಯತ್ನದಲ್ಲಿ ಏನೂ ಸಿಕ್ಕಿಲ್ಲ. ಅಕ್ಕಪಕ್ಕದ ಜಾಗದಲ್ಲಿ ಅಗಿತಾ ಇದ್ದಾರೆ ಸಿಬ್ಬಂದಿ. ಈತ ಏನು ಒಂದು ಜಾಗವನ್ನ ತೋರಿಸಿದ್ನಲ್ಲ ಪಾಯಿಂಟ್ ನಂಬರ್ 1, ಆ ಜಾಗದಲ್ಲಿ ಆಗಿದ್ರೆ ಏನೂ ಸಿಕ್ಕಿಲ್ಲ. ಮೊದಲ ಪ್ರಯತ್ನದಲ್ಲಿ ಇದೀಗ ಏನು ಕೂಡ ಅಲ್ಲಿ ಸಿಕ್ಕಿಲ್ಲ, ಶವ ಸಿಕ್ಕಿಲ್ಲ. ಅಗೆಯುವಂತ ಕೆಲಸವನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರು. ಆಗದಿಂದ ಕಾರ್ಮಿಕರು 12 ಮಂದಿ ಕಾರ್ಮಿಕರು ಈ ಒಂದು ಅಗೆಯುವ ಕೆಲಸವನ್ನ ಮಾಡಿದ್ರು. ಅಕ್ಕಪಕ್ಕದ ಜಾಗದಲ್ಲಿ ಈಗ ಅಗಿತಾ ಇದ್ದಾರೆ. ಈಗ ಹೇಳ್ತಿದ್ದಾನೆ, ಇಲ್ಲಲ್ಲ ಸ್ವಲ್ಪ ಮುಂದೆ ನೋಡಿ ಅಂತ ಹೇಳಿರ್ತಾನೆ ಈಗ ಅನಾಮಿಕ.
ಪಾಯಿಂಟ್ ನಂಬರ್ 1 ಬಳಿ ಏನೂ ಸಿಕ್ಕಿಲ್ಲ ಇದೀಗ. ಆ ಒಂದು ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಾಗದಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಆತನ ಹತ್ರ ಇನ್ನೊಂದಷ್ಟು ಮಾಹಿತಿಯನ್ನ ಕೇಳಿದ್ರು. ಅಗೆಯುವಂತಹ ಸಂದರ್ಭದಲ್ಲೇ ಈಗಾಗಲೇ DIG ಅನುಚೇತ್ ಅವರು ಬಂದ್ರಲ್ಲ, ಅವರು ಕೂಡ ಅನಾಮಿಕ ಜೊತೆ ಮಾತಾಡಿದ್ರು. ಏನು ಇಲ್ಲಿ ಇದೆಯಾ ಹೇಗೆ ಅಂತ ಕೇಳಿದಾಗ ಇನ್ನೊಂದಷ್ಟು ಅಗೆಯಿರಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಮೊದಲ ಪ್ರಯತ್ನ ಏನಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಚರ್ಚೆಗಳಾಗ್ತಿದೆ. ಸಾರ್ವಜನಿಕರಲ್ಲೂ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ. ನಿಜಕ್ಕೂ ಆತ ಹೇಳಿದಂತ ಜಾಗದಲ್ಲಿ ಆತ ಹೇಳಿದ ರೀತಿಯಲ್ಲೇ ಕಳೆಬರಗಳು ಸಿಗುತ್ತಾ, ಮೂಳೆಗಳು ಸಿಗ್ತಾವ, ಅಸ್ಥಿ ಪಂಜರಗಳು ಸಿಗ್ತಾವ? ಕಳೆಬರ ಹುಡುಕಾಟ ಜಾಗದಲ್ಲಿ ಈಗ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಗಂಭೀರವಾದಂತ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ನಿರ್ಧಾರ ಏನು ಮಾಡಬೇಕು, ಮತ್ತಷ್ಟು ಆಳಕ್ಕೆ ಅಗಿತಾ ಇದ್ದಾರೆ ಸಿಬ್ಬಂದಿ. ಆತ ಪಾಯಿಂಟ್ ಔಟ್ ಮಾಡಿದಂತ 1ನೇ ಜಾಗದಲ್ಲಿ ಪಾಯಿಂಟ್ 1ರ ಅಕ್ಕಪಕ್ಕ ಸದ್ಯಕ್ಕೆ ಭೂಮಿಯನ್ನ ಅಗಿತಾ ಇದ್ದಾರೆ ಸಿಬ್ಬಂದಿ. 12 ಜನ ಕೂಲಿ ಕಾರ್ಮಿಕರು. ಅನುಚೇತ್ ಕೂಡ ಸ್ಥಳಕ್ಕೆ ಬಂದ್ರು. ಈ ತರ ಮುಂಚೆನೆ ಒಂದು ಪ್ಲಾನ್ ಆಗಿತ್ತು. ಯಾಕಂದ್ರೆ 10 ರಿಂದ 15 ವರ್ಷದ ಹಿಂದೆ ಆತ ನಾನು ಈ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿದ್ರಿಂದ ಎಕ್ಸಾಕ್ಟ್ ಆಗಿ ಕೆಲವೊಂದು ಪಾಯಿಂಟ್ಸ್ ಅನ್ನ ತೋರಿಸಿದ್ದಾನೆ. ಆತ ಹೇಳದಂತೆ ಒಂದ್ ವೇಳೆ ಏನೂ ಸಿಕ್ಕಿಲ್ಲ ಅಂತಂದ್ರೆ ಅಕ್ಕಪಕ್ಕ ಇನ್ನೊಂದಿಷ್ಟು ಅಗಿಯೋದು ಅಂತ ಹೇಳಿ ಮೊದಲೇ ಪ್ಲಾನ್ ಆಗಿತ್ತು. ಅದರಂತೆ ಈಗ ಪಾಯಿಂಟ್ 1ರ ಅಕ್ಕಪಕ್ಕ ಗುಂಡಿಯನ್ನ ಅಗಿಯಲಾಗ್ತಿದೆ. ಅನುಚೇತ್ ಅವರನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಿದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕುತೂಹಲ ಘಟ್ಟದಲ್ಲಿ ಶವಗಳ ಉತ್ಖನನ ಕಾರ್ಯ ನಡೀತಾ ಇದೆ. ಅದರಲ್ಲೂ ಪಾಯಿಂಟ್ ನಂಬರ್ 1 ನಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇತ್ತು. ಸದ್ಯಕ್ಕೆ ಲೇಟೆಸ್ಟ್ ಮಾಹಿತಿ ಏನ್ ಸಿಗ್ತಾ ಇದೆ? ಶರ್ಮಿತಾ, ಕಳೆದ 2.5 ಗಂಟೆಗಳಿಂದ ಪಾಯಿಂಟ್ ನಂಬರ್ 1ನ ಉತ್ಖನನ ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ ಸುಮಾರು 6 ಫೀಟ್ನಷ್ಟು ಆಳ ಹೋದ್ರೂ ಕೂಡ ಪಾಯಿಂಟ್ ನಂಬರ್ 1ನಲ್ಲಿ ಏನೂ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ನಿರ್ಧಾರಕ್ಕೆ SIT ಈಗ ಅಣಿಯಾಗ್ತಾ ಇರುವಂಥದ್ದು. DIG ಅನುಚೇತ್ ಅವರು ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ವತಃ SITಯ ಸಿಬ್ಬಂದಿ ಆತನನ್ನು ಅಕ್ಕಪಕ್ಕದ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಇನ್ನೊಮ್ಮೆ ಮರುಶೀಲನೆ ಮಾಡೋಕೆ ಹೇಳಿದ್ದಾರೆ. ಹಾಗಾಗಿ ಈಗ ಆಳವನ್ನು ತೆಗೆದಿರುವಂಥ 6 ಫೀಟ್ನ ಆಳವನ್ನು ತೆಗೆದಿರುವಂಥ ಅಕ್ಕಪಕ್ಕದಲ್ಲಿ ಈಗ ತೆಗೆಯಲಾಗ್ತಾ ಇರುವಂಥದ್ದು. ಆದರೆ SIT ಯಾವುದೇ ಕಾರಣಕ್ಕೂ ಇನ್ನೂ ವಿಳಂಬ ಮಾಡೋದಿಲ್ಲ. ಪಾಯಿಂಟ್ ನಂಬರ್ 2ನತ್ತ ಅವ್ರು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದರೆ 13ರವರೆಗೆ ಆತ ಒಂದು ಪರಿಶೀಲನೆ ಮಾಡಿ ಹಲವು ನೋಟಿಸ್ಗಳನ್ನು ಅಲ್ಲಿ ಇಟ್ಟಿರುವಂಥದ್ದು, ತಾನು ಗುರುತು ಮಾಡಿದಂಥ ಪ್ರದೇಶಗಳನ್ನು ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಪಾಯಿಂಟ್ ನಂಬರ್ 1ನಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಹಾಗಾಗಿ SIT ಈಗ ಮುಂದಿನತ್ತ ಹೆಜ್ಜೆಯನ್ನಿಟ್ಟಿದೆ, ಪಾಯಿಂಟ್ ನಂಬರ್ 2 ಅತ್ತ ಹೆಜ್ಜೆಯನ್ನಿಟ್ಟಿದೆ. ನೀವು ನೇರವಾದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. DIG ಅನುಚೇತ್ ವೈದ್ಯರ ಸಿಬ್ಬಂದಿ, ಫಾರೆನ್ಸಿಕ್ ಮತ್ತು ಸೋಕೋ ಸಿಬ್ಬಂದಿ ಜೊತೆ ಮಾತುಕತೆಯನ್ನು ಮಾಡಿದರು. ಸುದೀರ್ಘವಾದಿ 20 ನಿಮಿಷಗಳ ಕಾಲ ಮಾತುಕತೆಯನ್ನು ಮಾಡಿ ಈ ಭಾಗದಲ್ಲಿ ಬೇರೆ ಯಾವುದಾದ್ರೂ ಇರಬಹುದಾ ಎಂಬ ಶಂಕೆಯನ್ನು ಸ್ವತಃ ಅನಾಮಿಕನ ಬಳಿಯೇ ಅನುಚೇತ್ ಅವರು ಕೇಳಿದರು. ಹಾಗಾಗಿ ಈಗ ಅನಾಮಿಕ ಕೊಟ್ಟಂಥ ಉತ್ತರದ ಪ್ರಕಾರವಾಗಿ ಪಾಯಿಂಟ್ ನಂಬರ್ 1ಅನ್ನು ಸೀಲ್ ಮಾಡಲಾಗಿದೆ. ಇಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ಎಂಬ ಅಧಿಕೃತವಾದ ಮಾಹಿತಿಯನ್ನು SIT ಮೂಲಗಳು ಕೊಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ SIT ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಅತ್ತ ಹೋಗಿರುವಂಥದ್ದು. ಈಗಾಗಲೇ 12 ಮಂದಿ ಕಾರ್ಮಿಕರ ತಂಡ ಸತತ 2.5 ಗಂಟೆಗಳಿಂದ ಇಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಉತ್ಖನನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಾರಂಭದ ಹಂತದಲ್ಲಿ ಮಳೆ ಅಡ್ಡಿ ಬಂದರೂ ಕೂಡ ನಂತರ ಕ್ಷಿಪ್ರಗತಿಯಲ್ಲಿ ಉತ್ಖನನ ಮಾಡಬೇಕಾದಂಥ ಸೂಚನೆ ಬಂದಂಥ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 1 ಅಂದರೆ 6 ಫೀಟ್ನಷ್ಟು ಆಳವನ್ನು ಅಗೆದು ಆದರೂ ಕೂಡ ಯಾವುದೇ ಕಳೆಬರಹ, ಯಾವುದೇ ಅಸ್ಥಿ ಪಂಜರದ ಸಣ್ಣ ಸುಳಿವು ಸಿಗದ ಕಾರಣಕ್ಕಾಗಿ ಈಗ SIT ಅಧಿಕೃತವಾಗಿ ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಅಂದರೆ ಮತ್ತೆ 3 ಸಮಾಧಿಗಳ ಉತ್ಖನನಕ್ಕೆ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪಾಯಿಂಟ್ ನಂಬರ್ 1ನಲ್ಲಿ 0 ಅಂದರೆ ಯಾವುದೇ ರೀತಿಯಾಗಿ ಕಳೆ ಬರದ ಅಂಶ
ಪತ್ತೆಯಾಗಿಲ್ಲ ಅಂತೇಳಿ ಈ ವಿಚಾರವನ್ನು SP ದಯಾಮ್ ಅವರು ಅನುಚೇತ್ ಅವರಿಗೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಬಂದಂಥ ಅನುಚೇತ್ ನೇರವಾಗಿ ವೈದ್ಯರ ಜೊತೆ ಮಾತಾಡ್ತಾರೆ, ಫಾರೆನ್ಸಿಕ್ ಅವ್ರ ಜೊತೆ ಮಾತಾಡ್ತಾರೆ, ಸೋಕೋ ಅಧಿಕಾರಿಗಳ ಜೊತೆ ಕೂಡ ಮಾತಾಡ್ತಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ಮತ್ತೆ ಅನುಚೇತ್ ಅವರು ಪಾಯಿಂಟ್ ನಂಬರ್ 1 ಹತ್ತ ಹೋಗ್ತಾ ಇರುವಂಥದ್ದು ಒಂದು ನಿರ್ಧಾರಕ್ಕೆ SIT ಬಂದಿರೋ ಥರ ಕಾಣಿಸುತ್ತೆ. ಯಾಕೆಂದರೆ ಪಾಯಿಂಟ್ ನಂಬರ್ 1ನಲ್ಲಿ ಮತ್ತೆ ಕಾಲಹರಣ ಮಾಡೋಕ್ಕಿಂತ ಪಾಯಿಂಟ್ ನಂಬರ್ 2ಗೆ ಹೋಗೋದು ಉತ್ತಮ ಅನ್ನೋದನ್ನು SIT ಈಗ ನಿರ್ಧಾರ ಮಾಡಿರುವಂತೆ ಕಾಣ್ತಾ ಇದೆ. SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಅವರಿಗೆ ನೇರವಾಗಿ ಅನುಚೇತ್ ಅವರು ಇಲ್ಲಿರುವಂಥ ಲೈವ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಪಾಯಿಂಟ್ ನಂಬರ್ 1 ಯಾವುದೇ ಕಳೆಬರದ ಸಿಕ್ಕಿಲ್ಲ, ಯಾವುದೇ ಅಂಶಗಳು ಪತ್ತೆಯಾಗಿಲ್ಲ. ಹಾಗಾಗಿ ಮುಂದಕ್ಕೆ ಪಾಯಿಂಟ್ ನಂಬರ್ 2ಗೆ ಮುಂದಾಗ್ತಿದ್ದಾರೆ SIT. ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಸದ್ಯಕ್ಕೆ ಮಾಡ್ತಾ ಇರುವಂಥ ಉತ್ಖನನ 3 ಭಾಗಗಳಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಈ ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 13 ತನಕ ಒಂದು ಸವಾಲು ಕೂಡ ಇರುವಂಥದ್ದು. ಯಾಕೆಂದರೆ ಆತ ಕೊಟ್ಟಿರುವಂಥ ಹೇಳಿಕೆ ಅನುಸಾರವಾಗಿ SIT ಸುಮಾರು 6 ಫೀಟ್ಗಳವರೆಗೆ ಡಿಗ್ ಮಾಡುತ್ತೆ, ಉತ್ಖನನ ಮಾಡುತ್ತೆ. ಆನಂತರವಾಗಿಯೂ ಕೂಡ ಯಾವುದೇ ಕಳೆಬರಹದ ಪತ್ತೆ ಆಗದಿದ್ರಲ್ಲಿ ಮತ್ತೆ ಅನಾಮಿಕನ ಬಳಿ ಪ್ರಶ್ನೆಯನ್ನು ಕೇಳ್ತಾರೆ, ಮತ್ತಷ್ಟು ಆಳಕ್ಕೆ ನೀನು ಹೂತು ಹಾಕಿದ್ಯಾ ಎಂಬುದರ ಬಗ್ಗೆ. ಆತ ಸಂಶಯವನ್ನು ವ್ಯಕ್ತಪಡಿಸಿದರೆ ಮತ್ತು 1-2 ಫೀಟ್ ಹೋಗ್ತಾರೆ. ಆದರೆ 8 ಫೀಟ್ನವರೆಗೂ ಹೋದರೂ ಕೂಡ ಯಾವುದೇ ಅಂಶಗಳು ಪತ್ತೆ ಆಗದಿದ್ದರೆ ಅದನ್ನು SIT ಸೀಲ್ ಡೌನ್ ಮಾಡುತ್ತೆ. ಸದ್ಯ ಪಾಯಿಂಟ್ ನಂಬರ್ 1 ಸೀಲ್ ಡೌನ್ ಮಾಡಲಾಗಿದೆ. ಯಾವುದೇ ಕಳೆಬರದ ಅಂಶಗಳು ಪತ್ತೆಯಾಗಿಲ್ಲ ಅಂಥೇಳಿ ಈಗ ಅಧಿಕೃತವಾದ ಮಾಹಿತಿಗಳು ಬರ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಮತ್ತೆ ಅನುಚೇತ್ ಅವರು ವೈದ್ಯರ ಜೊತೆ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಬಹಳ ಸೂಕ್ಷ್ಮವಾದ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಇಡೀ ರಾಷ್ಟ್ರ, ಇಡೀ ರಾಜ್ಯ ತದೇಕ ಚಿತ್ತದಿಂದ ಈ ಪ್ರಕರಣವನ್ನು ಗಮನಿಸ್ತಿರೋ ಕಾರಣಕ್ಕಾಗಿ ಎಳ್ಳಷ್ಟು ಲೋಪದೋಷಗಳು ಆಗಬಾರ್ದು, ಯಾವುದೇ ರೀತಿಯಾಗಿ ಮಾಹಿತಿ ಸಂಗ್ರಹ ಅಥವಾ ತನಿಖೆಯ ಆಧಾರದಲ್ಲಿ ಯಾವುದೇ ರೀತಿಯಾಗಿ ಮಾಡಬಾರ್ದು ಎನ್ನಲ್ಲಿ ಈಗ SIT ಮುಂದಿನ ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಬಹುತೇಕ 12 ಮಂದಿ ಕಾರ್ಮಿಕರು, 20ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳು ಪ್ರಾರಂಭದ ಹಂತದಲ್ಲಿ ಕಾಡಿನ ಒಳಹೊಕ್ಕರು. ಸದ್ಯ 12 ಮಂದಿ ಕಾರ್ಮಿಕರನ್ನು ಪಾಯಿಂಟ್ ನಂಬರ್ 2, 3, 4ಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ 3 ಜನ ಬೇರೆ ಬೇರೆ ಕಡೆ, ಅಂದರೆ ಈ 3 SIT ಮಾಡಿದಂಥ ಪ್ರದೇಶಗಳು ಆತ ಅನಾಮಿಕ ತೋರಿಸಿದಂಥ ಪ್ರದೇಶದಲ್ಲಿ ಸದ್ಯಕ್ಕೆ ಉತ್ಖನನ ಆಗ್ತಾ ಇರುವಂಥದ್ದು. ಸದ್ಯ ಲೈವ್ ವಿಜುವಲ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಧರ್ಮಸ್ಥಳದ ನೇತ್ರಾವತಿಯ ಸ್ಥಾನಘಟ್ಟದಿಂದ. ಹಾಗಾಗಿ ಮುಂದಕ್ಕೆ SIT ಮತ್ತೆ 3 ಪ್ರದೇಶಗಳನ್ನು ಡಿಗ್ ಮಾಡೋಕ್ಕೆ ಹೊರಟಿದೆ. ಆ 3 ಪ್ರದೇಶಗಳಲ್ಲಿ ಏನಿದೆ ಏನಿಲ್ಲ ಅನ್ನೋ ಕುತೂಹಲ ಸದ್ಯ ಸ್ಥಳೀಯರಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಶರ್ಮಿತಾ, ಕಿಶನ್, ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಕುತೂಹಲ ಇದೆ. ಅಂದರೆ ಆ ವ್ಯಕ್ತಿ ಸಾಕಷ್ಟು ವರ್ಷಗಳ ಹಿಂದೆ ತಾನು ಹೂತಾಕಿದಂಥ ಪರ್ಟಿಕ್ಯುಲರ್ ಜಾಗವನ್ನು ಹೆಂಗೆ ತೋರಿಸ್ತಾ ಅಂತ. ನೀವು ಪಾಯಿಂಟ್ ನಂಬರ್ 1 ಬಗ್ಗೆ ಹೇಳ್ತಾ ಇದ್ರಿ. ಅಂದರೆ SITನೂ ಒಂದಿಷ್ಟು ತಯಾರಿಗಳನ್ನು ಮಾಡಿಕೊಂಡಿತ್ತು, ನಿರ್ದಿಷ್ಟವಾದ ಈ ಪ್ರದೇಶದಲ್ಲೇ ಅಲ್ಲದೆ ಇದ್ರೂ ಕೂಡ ಅದರ ಅಕ್ಕಪಕ್ಕ ಕೂಡ ಒಂದಿಷ್ಟು ಅಡಿ ಅಗಿಯುವಂಥ ಪ್ಲ್ಯಾನ್. ಈಗ ಒಬ್ಬನೇ ವ್ಯಕ್ತಿ ಆ ಶವಗಳನ್ನು ಒಂದು ವೇಳೆ ಈ ಹಿಂದೆ ಹೂತು ಹಾಕಿದ್ದಿದ್ರೆ ಎಷ್ಟು ಅಡಿ ಅಗಿಯಕ್ಕೆ ಸಾಧ್ಯ, ಎಷ್ಟು ಅಡಿ ಅಗದು ಈ ಹೆಣಗಳನ್ನು ಹೂತಿರೋದಕ್ಕೆ ಸಾಧ್ಯ ಇರುತ್ತೆ, ಆತನಿಗೊಂದು ಅಂದಾಜಿರುತ್ತೆ. ಮತ್ತು ಅದು ಅರಣ್ಯ ಪ್ರದೇಶ, ತಗ್ಗು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ತೀವ್ರ ರೀತಿಯಲ್ಲಿ ಮಳೆ ಬರೋದ್ರಿಂದ ಪ್ರತಿ ವರ್ಷವೂ ಒಂದಿಷ್ಟು ಮಣ್ಣು ಮತ್ತಷ್ಟು ಹೆಚ್ಚುವರಿಯಾಗಿ ಶೇಖರಣೆ ಆಗಿರಬಹುದು. ಈ ನಿಟ್ಟಿನಲ್ಲಿ ಮತ್ತೆ ಪಾಯಿಂಟ್ ನಂಬರ್ 1ರ ಬಳಿಯಲ್ಲೇ ಅನುಚೇತ್ ಹೋಗಿರೋದನ್ನು ಗಮನಿಸ್ತಾ ಇದ್ರೆ ಮತ್ತಷ್ಟು ಅದೇ ಭಾಗಕ್ಕೆ ಆದ್ಯತೆ ಕೊಡುವಂಥ ನಿಟ್ಟಿನಲ್ಲಿ ಅಥವಾ ಒಂದಷ್ಟು ಅಡಿ ಅಗಿರಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ ಕೊಡ್ತಿರೋದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಈಗಾಗಲೇ ಅನಾಮಿಕನ ಬಳಿ ಪ್ರಶ್ನೆಯನ್ನು ಕೇಳಿದಾಗ ಸುಮಾರು 4 ಅಡಿ ಆಳದಲ್ಲಿ ತಾನು ಹೆಣಗಳನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ ಮತ್ತಷ್ಟು 4 ಅಡಿ ಆದಮೇಲೂ ಕೂಡ ಏನಾದರೂ ಸಿಗದಿದ್ದರೆ 6 ಅಡಿ ತನಕ SIT ಹೋಗುತ್ತೆ. ಅಲ್ಲೂ ಕೂಡ ಆತ ಸಂದೇಹವನ್ನು ವ್ಯಕ್ತಪಡಿಸಿದರೆ ಗರಿಷ್ಠ 8 ಅಡಿ ತನಕವೂ SIT ಹೋಗುತ್ತೆ. ಅಗಲದ ಬಗ್ಗೆ ನೋಡೋದಾದರೆ 4 ಅಡಿ ಅದು ಮ್ಯಾಕ್ಸಿಮಮ್ ಆಗುತ್ತೆ. ಮತ್ತೆ ಏನಾದರೂ ಸಂದೇಹ ಬಂದರೆ ಅಗಲದಲ್ಲಿ 5 ಅಡಿ ಅಗಲವನ್ನು ಕೂಡ ಮಾಡ್ಬೋದು. ಆದರೆ 5ಕ್ಕಿಂತ ಹೆಚ್ಚು ಹೋಗುವಂಥ ಸಾಧ್ಯತೆಗಳು ಬಹುತೇಕ ಕಡಿಮೆ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಸ್ಥಳ ಮಹಜರಿನ ಸಂದರ್ಭದಲ್ಲಿ SIT ಅಧಿಕಾರಿಗಳು ಆತನನ್ನು ಪಿನ್ ಟು ಪಿನ್ ಆಗಿ ಪ್ರಶ್ನೆಯನ್ನು ಕೇಳಿದರು. ತಾನು 20 ವರ್ಷ ಅಥವಾ 25 ವರ್ಷ ಮುಂಚೆ ಮಾಡಿದಂಥ ಕೃತ್ಯ ಈಗ ಆತನ ಫೋಟೋಜೆನಿಕ್ ಮೆಮೊರಿಯಲ್ಲಿ ಎಷ್ಟರ ಮಟ್ಟಿಗೆ ಕ್ಲಿಯರ್ ಇರುತ್ತೆ ಅನ್ನೋದು ಸದ್ಯ SIT ಅಧಿಕಾರಿಗಳಿಗೂ ಒಂದು ರೀತಿಯ ಶಂಕೆಯನ್ನು ಮೂಡಿಸುತ್ತೆ. ಹಾಗಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರು. ನೀನು ಪಾಯಿಂಟ್ ಮಾಡುವಾಗ ಅದು ನಿರ್ದಿಷ್ಟವಾಗಿ ಮಾಡಬೇಕು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸಂದೇಹದಲ್ಲಿ ಮಾಡಿಕೊಂಡ್ರೆ ಅದು ಮತ್ತೆ ಉತ್ಖನನ ಮಾಡೋಕ್ಕೆ ಬಹಳಷ್ಟು
ಕಷ್ಟ ಆಗತ್ತೆ. ಹಾಗಾಗಿ ಪಾಯಿಂಟ್ ಔಟ್ ಮಾಡಿ ಹಲವು ಪ್ರಶ್ನೆಗಳನ್ನು ಕೇಳಿದ್ರು. ಸದ್ಯ ಪಾಯಿಂಟ್ ನಂಬರ್ 1ನಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ 6 ರಿಂದ 8 ಫೀಟ್ ಅಡಿಯಷ್ಟು ಉತ್ಖನನ ಮಾಡಲಾಗಿದೆ. ಅಗಲದಲ್ಲಿ ಸುಮಾರು 4 ರಿಂದ 5 ಫೀಟ್ ಅಗಲವನ್ನು ಕೂಡ ಮಾಡಲಾಗಿದೆ. ಆದರೆ ಯಾವುದೇ ಸುಳಿವುಗಳು ಇದರಲ್ಲಿ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 2ಗೆ ಹೋಗಿರುವಂಥದ್ದು. ಗರಿಷ್ಠವಾಗಿ 8 ಅಡಿ ಆಳಕ್ಕೆ ಹೋಗ್ಬೋದು, ಅಗಲ ಗರಿಷ್ಠವಾಗಿ 5 ಅಡಿ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಹೋಗೋಕೆ ಅಸಾಧ್ಯ ಅನ್ನೋದು SIT ಅವ್ರಿಗೆ ಕೊಟ್ಟಿರುವಂಥ ಮಾತು. ಯಾಕೆಂದರೆ 13 ಸ್ಥಳಗಳನ್ನು ಅವರು ನೋಟ್ ಮಾಡಿಕೊಂಡಿರುವಂಥದ್ದು ಮತ್ತು 13 ಸ್ಥಳಗಳಲ್ಲಿ ಕೂಡ ಉತ್ಖನನ ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಸವಾಲು ಅವರಲ್ಲಿರುವಂಥದ್ದು. ಹಾಗಾದರೆ ಒಬ್ಬನೇ ವ್ಯಕ್ತಿ 5 ಅಡಿ ಆಳವನ್ನು ಕೊರೆದು ಈ ರೀತಿಯಾಗಿ ಹೂಳೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು. ಸದ್ಯ ಆತ ಕೊಟ್ಟಿರುವಂಥ ಮಾಹಿತಿ ಪ್ರಕಾರವಾಗಿ ಹಲವು ಶಂಕಿತರ ಹೆಸರನ್ನು ಕೂಡ ಹೇಳಿದ್ದಾನೆ. ಆದರೆ ಶಂಕಿತರನ್ನು ಕೇವಲ ಆತ ಹೇಳಿದ ಮಾತ್ರಕ್ಕೆ ತಂದು ವಶಕ್ಕೆ ಪಡೆದು ವಿಚಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದಂಥ ಪೂರಕವಾದ ಸಾಕ್ಷ್ಯಗಳು ಕೂಡ ಬೇಕು. ಇನ್ ಕೇಸ್ ಇವತ್ತು ಕಳೆಬರ ಸಿಕ್ಕಿ ಅದನ್ನು FSLಗೆ ಕೊಟ್ಟ ನಂತರವಾಗಿ ಆತ ಸತ್ತಿರೋದಕ್ಕೆ ಕಾರಣ ತಿಳಿದು ಬಂದ ನಂತರವಾಗಿ ಈತ ಶಂಕಿತರನ್ನು ಹೇಳಿಕೆ ಕೊಟ್ಟಿರ್ತಾನೆ, ಅವರನ್ನು ಕರೆದು ವಿಚಾರಣೆ ಮಾಡ್ಬೋದು. ಅದಕ್ಕಿಂತ ಮೊದಲು ಕೂಡ ಮಾಡ್ಬೋದು. ಆದರೆ ವಶಕ್ಕೆ ತೆಗೆದುಕೊಳ್ಳುವಂಥ ಯಾವುದೇ ಪ್ರಮೇಯಗಳು ಇರೋದಿಲ್ಲ. ಹಾಗಾಗಿ ಪಾಯಿಂಟ್ ನಂಬರ್ 1ನಲ್ಲಿ ಸದ್ಯ ಬ್ಲ್ಯಾಂಕ್ ಆಗಿರುವಂಥದ್ದು. ಪಾಯಿಂಟ್ ನಂಬರ್ 2 ಮತ್ತು 4 ತನಕ ಅಂದರೆ ಪಾಯಿಂಟ್ ನಂಬರ್ 2 ಇಂದ 3, 4 ತನಕ ಉತ್ಖನನ ಕಾರ್ಯ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಶರ್ಮಿತಾ.